ನಮಸ್ಕಾರ. ನನ್ನ ಹೆಸರು ಜಯರಾಮ್ ಅಂತ. ನಾವು ಲಾಲ್ಬಾಗ್ ಸಿದ್ದಾಪುರದವರು. ಸರ್, ಮೊದಲನೇದೇನು ಅಂದರೆ ಇಲ್ಲ ಎಲ್ಲರೂ ನಾವು ಒಳ್ಳೆ ಗಾಳಿ ಕುಡಿಯಕ್ಕೆ ಬರ್ತೀರಿ. ಆದರೆ ಒಂಬೇಗೌಡ ನಗರದಿಂದ ವಿದ್ಯುತ್ ಶಕ್ತಿ ಚಿತಾಭಾವದಿಂದ ಎಣ ಸುಡೋದು ಸಾಯಂಕಾಲದತ್ತು ವಾಸನೆಯಲ್ಲಿ ತಡ್ಕೊಳಕ್ಕಾಗಲ್ಲ. ದಯವಿಟ್ಟು ಅದನ್ನು ಆಲ್ಟ್ರೇಷನ್ ಮಾಡಿಸಿ. ಮೊದಲನೇದು. ಎರಡನೇದೇನಪ್ಪ ಅಂದರೆ ಲಾಲ್ಬಾಗ್ ಅಸೋಸಿಯೇಷನ್ನಲ್ಲಿ ಎರಡಿದ್ದಾವೆ. ಎರಡರಲ್ಲಿ ಇಬ್ರು ನಾವು ಲಾಲ್ಬಾಗ್ ಏನು ಬೇಕೋ ಅದು ಸಹಾಯ ಮಾಡ್ತೀರಿ. ಎರಡನೇದು, ಇಲ್ಲಿ ಯಾವುದೋ ಮರಗಳನ್ನ ತೆಗಿಬಾರ್ದು. ಯಾಕೆಂದ್ರೆ ಈಗ ಹೆಂಗೆ ವಾಟರ್ದು ಬಾಟ್ಲು ಹಿಡ್ಕೊಂಡು ನಾವು ಕುಡಿಯಕ್ಕೆ ಎತ್ಕೊಂಡು ಹೋಗ್ತಿರೋ, ಇನ್ನು ಮುಂದೆ ಹಿಂದೆ ಆಕ್ಸಿಜನ್ ಕಟ್ಕೊಂಡು ನಾವು ಹೋಗ್ಬೇಕಾಗುತ್ತೆ. ಇಡೀ ಬೆಂಗಳೂರು ನಗರದಲ್ಲಿ ಮರಗಳು ಹೋಗ್ಬಿಡ್ತವೆ ಅಂದ್ರೆ ನಾವೆಲ್ಲ ಆಕ್ಸಿಜನ್ಗೋಸ್ಕರ ಹಿಂದ್ಗಡೆ ಕಟ್ಕೊಂಡು ಎತ್ಕೊಂಡು ಹೋಗ್ಬೇಕಾಗುತ್ತೆ. ದಯವಿಟ್ಟು ಅದನ್ನು ತಪ್ಪಿಸಿ ಲಾಲ್ಬಾಗಲ್ಲಿ ಎಷ್ಟು ಗಿಡಗಳು ಹೋಗಿದಾವೋ ಅಷ್ಟು ಗಿಡಗಳು ಹಾಕಕ್ಕೆ ಪ್ರಯತ್ನ ಬೀಳಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ನಮಸ್ಕಾರ. ನನ್ನ ಹೆಸರು ನಾಗೇಂದ್ರ ಪ್ರಸಾದ್ ಅಂತ, ಜಾದೂಗಾರ. ನಾನು ಹಲವಾರು BBMP ಕಾರ್ಯಕ್ರಮಗಳು ಹೇಗೆ ಒಣ ಕಸ ಹಸಿ ಕಸ ಸಪರೇಟ್ ಮಾಡೋದು ಅಂತ ಅವೇರ್ನೆಸ್ ಬರ್ಸಕ್ಕೆ ಮ್ಯಾಜಿಕ್ ಶೋ ಫ್ರೀಯಾಗಿ ಮಾಡಿದ್ದೀನಿ ತುಂಬಾ. ಹಾಗೆ ಈ ಲಾಲ್ಬಾಗ್ನಲ್ಲಿ ಬೆಟ್ಟದ ಮೇಲೆ ನೋ ಸ್ಮೋಕಿಂಗ್ ಇನ್ ಲಾಲ್ಬಾಗ್ ಅಂತ ಒಂದು ದೊಡ್ಡ ಸಿಗರೇಟ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಲೇಡಿನ ಮಲಗಿಸಿ ನಮ್ಮ ಆರೋಗ್ಯಕ್ಕೆ ಹೋಲಿಸಿ ಈ ತರ ಸಿಗರೇಟ್ ಇಲ್ಲಿ ಸೇದಬಾರ್ದು ಅಂತ 2001ರಲ್ಲಿ ಮಾಡಿದೆ. ಅವಾಗೆಲ್ಲ ಸೇದೋದು ಇತ್ತಿಲ್ಲಿ. ಅದಾದ ನಂತರ ಎಲ್ಲ ಕ್ರಮೇಣ ಕಮ್ಮಿ ಆಯ್ತು, ಬಂದಾಯ್ತು. ಅದೇ ರೀತಿ ಡೆಂಗಿ ಜ್ವರದ ಬಗ್ಗೆ ಅವೇರ್ನೆಸ್ ಶೋಸ್ಗಳು ತುಂಬಾ ಬರೆಸ್ತಾ ಇರ್ತೀನಿ. ನೀರು ನಿಂತಿರೋದು, ಸ್ಟಾಗ್ನೆಟ್ ವಾಟರ್ ಎಲ್ಲ ಹೇಗೆ ಕ್ಲಿಯರ್ ಮಾಡಬೇಕು ಅಂತ ಮಕ್ಕಳಿಗೆ ಅವೇರ್ನೆಸ್ ಪಡಿಸೋದು. ಯಾವುದೇ ಸಮಸ್ಯೆಗಳು ಇಲ್ಲಿ ಹೇಳಿದ್ರು ನಾನು ಉಚಿತವಾಗಿ ಮ್ಯಾಜಿಕ್ ಶೋ ಮೂಲಕ ಜನರಲ್ಲಿ ಅರಿವನ್ನು ಮೂಡಿಸೋದಕ್ಕೆ ನಾನು ರೆಡಿಯಾಗಿದ್ದೀನಿ. ನನಗೊಂದು ಚಾನ್ಸ್ ಕೊಡ್ಬೇಕಷ್ಟೇ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮದನ್ ಸೋನಿ ಅಂತ. ಟನ್ನಲ್ ಬಗ್ಗೆ ಎರಡು ನಿಮಿಷ ಮಾತಾಡ್ತೀನಿ. ಬ್ಯಾಂಗ್ಳೂರಿರೋ ಎಲ್ಲರೂ ಮಾತಾಡಿದ್ದಾರೆ, ಬಟ್ ನನ್ನ ಮನಸ್ಸಲ್ಲಿರೋದು ನಾನು ಹೇಳ್ತೀನಿ. ಭಾಳ ಟ್ರಾಫಿಕ್ ಕಂಜೆಷನ್ ಇದೆ. ನಾವು ಬೇಕಾದ್ರೆ ಮೈಸೂರಿಗೆ ಹೋಗಿ ಬಂದ್ಬಿಡ್ಬೋದು. ಇಲ್ಲಿಂದ ಯಶವಂತಪುರ ಹೋಗಿ ಬರಬೇಕು ಅಂದರೆ ಅಷ್ಟೊತ್ತು ಆಗುತ್ತೆ. ಮತ್ತು ಲಾಲ್ಬಾಗ್ನ ಭದ್ರವಾಗಿ ಇಟ್ಕೊಂಡು ಟನಲ್ ಕೆಲಸ ಮುಂದುವರಿಸಬೇಕು. ಅದೆಲ್ಲರಿಗೂ ನಮಗೆ ಅನುಕೂಲ ಆಗತ್ತೆ ಅಂತ ಹೇಳ್ತೀನಿ. ಒಂದು. ಎರಡನೇದು, ಲಾಲ್ಬಾಗಲ್ಲಿ ಈ ಪೆಟ್ ಅನಿಮಲ್ಸ್ಗೆ ಅಂತ ಒಂದು ಸ್ಮಾಲ್ ಪಾರ್ಕ್ ಮಾಡಬೇಕು. ಫುಟ್ಫಾಲ್ಸು ಜಾಸ್ತಿ ಆಗುತ್ತೆ. ಆಲ್ರೆಡಿ ಭಾಳ ಜನ ಬರ್ತಾರೆ. ಇನ್ನು ಮುಂದೆ ಮಕ್ಕಳು ಡಾಗ್ಸ್ ಆಗಲಿ ಅಥವಾ ರ್ಯಾಬಿಟ್ ಆಗಲಿ ಹಾವು ಆಗಲಿ ಅದೇನೋ ಪೆಟ್ ಅನಿಮಲ್ಸ್ಗೆ ಸಂಬಂಧಪಟ್ಟಿದ್ದು ಅದೊಂದು ಆಗಬೇಕು ಅಂತ ಕೇಳ್ಕೊಳ್ತೀನಿ. ಮೂರನೇದು, ಇಲ್ಲಿ ಕಾವೇರಮ್ಮಂದು ಒಂದು ಸ್ಮಾಲ್ ಗ್ಲಾಸ್ ಹೌಸ್ ಡೌನಲ್ಲಿ ಒಂದು ಸಣ್ಣದು ಪಾರ್ಕ್ ಇದೆ. ನನ್ನ ಕೇಳ್ಕೊಳ್ಳೋದೇನು ಅಂದರೆ ಅದನ್ನು ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಮಾಡಿಸಿ, ಲೈಟ್ಸ್ ಎಲ್ಲ ಮಾಡಿಸಿ ಅದನ್ನು ಭಾಳ ಬ್ಯೂಟಿಫುಲ್ ಆಗಿ ಡೆವಲಪ್ ಮಾಡಬೇಕು. ಅದಕ್ಕೆ ಬೇಕಾದರೆ ನಾನು ಸ್ಪಾನ್ಸರ್ಸ್ ತಂದ್ಕೊಡೋಕ್ಕೆ ಸಿದ್ಧವಾಗಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಲಾಸ್ಟ್ ಟು ಸಾಹೇಬ್ರು ತಾವು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಸ್ಪಾಟ್ ವಿಸಿಟ್ ಮಾಡ್ತಾರೆ. ಅದಕ್ಕೆ ಸ್ವಲ್ಪ 2 ಜನ ಲಾಸ್ಟ್ ಆಗಿ ತಾವು ಮಾತಾಡಿಸಿ. ಎಲ್ರಿಗೂ ನಮಸ್ಕಾರ. ನಮ್ಮ ಲಾಲ್ಬಾಗು ನಿಜವಾಗಿ ಜೀವ ಕೊಡುವಂಥ ಸಂಜೀವಿನಿ. ಈ ಸಂಜೀವಿನಿಗೆ ಯಾವುದೇ ರೀತಿ ಧಕ್ಕೆ ಬರಬಾರ್ದು. ಲಾಲ್ಬಾಗು ಕಬ್ಬನ್ ಪಾರ್ಕ್ ಅಂತ ಇರ್ತಕ್ಕಂಥದ್ದು ಇದರಿಂದನೇ ನಮ್ಮ ಗ್ರೇಟರ್ ಬೆಂಗಳೂರು ಆಗೋದಕ್ಕೆ ಒಂದು ಸಾಧ್ಯ ಆಗಿದೆ. ಈ ಮೂಲಕ ನಮ್ಮ ಲಾಲ್ಬಾಗು 4-5 ವರ್ಷದಿಂದ ನಾವು ನೋಡ್ತಾ ಇದ್ದಂಗೆ ಭಾರಿ ಬೆಳವಣಿಗೆ ಕಂಡಿದೆ. ಸುಮಾರು ಕಸದ ವಿಲೇವಾರಿ ಭಾರಿ ಚೆನ್ನಾಗಿ ನಡೀತಾ ಇದೆ. ಜೊತೆಗೆ ಅನೇಕ ಮರಗಳನ್ನು, ಸಸಿಗಳನ್ನು ಹಾಕ್ತಾ ಇದ್ದಾರೆ. ಜೊತೆಗೆ ಟಾಯ್ಲೆಟ್ಗಳು, ಶೌಚಾಲಯಗಳನ್ನ ನಿರ್ಮಿಸ್ತಾ ಇದ್ದಾರೆ. ಮತ್ತೆ ಮರಗಿಡಗಳನ್ನ ಜಾಸ್ತಿ ಆಗ್ತಾ ಇರೋದ್ರಿಂದ ನಮ್ಮ ಪರಿಸರಕ್ಕೆ ಭಾರಿ ಅನುಕೂಲ ಆಗ್ತಾ ಇದೆ. ಈ ಮೂಲಕ ಹೇಳೋದೇನು ಅಂತಂದ್ರೆ, ನಮ್ಮ ಲಾಲ್ಬಾಗು ಆವಾಗ ನೋಡ್ತಾ ಇದ್ದಿದ್ದಕ್ಕೂ ಇವಾಗ ನೋಡ್ತಾ ಇರೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ಭಾರಿ ಚೆನ್ನಾಗಿ ಬೆಳೀತಾ ಇದೆ. ಈ ಇಂಪ್ರೂವ್ಮೆಂಟ್ ಇನ್ನೂ ಮುಂದಕ್ಕೆ ಹೋಗಬೇಕು. ಇರ್ತಕ್ಕಂಥ ಅಧಿಕಾರಿಗಳು ಸಮನ್ವಯದಿಂದ ಕೆಲಸ ಮಾಡಿಕೊಂಡು ಲಾಲ್ಬಾಗ್ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ ಅಂದರೆ ತಪ್ಪಾಗ್ಲಾರ್ದು. ಇನ್ನೊಂದು ಏನಪ್ಪ ನಂದು ವಿಜ್ಞಾಪನೆ ಅಂತ ಅಂದ್ರೆ, ಇಲ್ಲಿ 60 ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಎಲ್ಲಾ ಕಾಲದಲ್ಲೂ ಉಚಿತವಾಗಿ ಪ್ರವೇಶ ಇರಬೇಕು. ಅದನ್ನ ದಯವಿಟ್ಟು ದೊಡ್ಡವರು ಅದನ್ನ ಮನೆ ಇದರಲ್ಲಿ ಹಾಕೊಂಡು ಅದನ್ನ ಪರಿಗಣಿಸಿ ಅದನ್ನ ಶಾಶ್ವತವಾಗಿ ನೆರವೇರಿಸ್ಕೊಡ್ಬೇಕು ಅಂತ ಹೇಳಿ ನಾನು ಸಾಹೇಬರಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಭರತ್. ಇದು ನನ್ನ ಮೊದಲನೇ ಪ್ರಶ್ನೆ ಏನು ಅಂದರೆ,
ಬೆಂಗಳೂರಿಗೆ ನಾವು ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದೀವಿ. ಯಾವ ಡಿಪಾರ್ಟ್ಮೆಂಟ್ ಒಂದು ಸಮನ್ವಯತೆ ಇಲ್ಲ. ಒಂದಿನ BWSSP ಅವರು ಆಗಿದ್ದಾರೆ, ಒಂದಿನ BBMP ಅವರು ಆಗಿತಾ ಇರ್ತಾರೆ, ಇನ್ನೊಬ್ರು ಏನಪ್ಪ ಬೆಸ್ಕಾಂ ಅವರು ಬಂದ್ಬಿಟ್ಟು ಆಗಿತಾ ಇರ್ತಾರೆ. ಸೊ BBMP ಕಮಿಷನರ್ ಯಾರಿದ್ದಾರೆ ಒಂದು ಏನಪ್ಪ ಸಮನ್ವಯ ಕಮಿಟಿ ಮಾಡಿ ಒಂದೇ ಸಮಯದಲ್ಲಿ ಎಲ್ಲ ಕೊಟ್ಟಿಗೆ ಕೆಲಸ ಮಾಡ್ಬೇಕು ಸರ್. ಇಲ್ಲದ್ರೆ ಜನಕ್ಕೆ ತುಂಬಾ ತೊಂದರೆ ಆಗ್ತದೆ. ಆಮೇಲೆ ಎರಡನೇ ಪ್ರಶ್ನೆ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ. ಇವಾಗ ನಾವು ಗಾಂಧಿ ಬಜಾರ್ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಮೆಟ್ರೋ ತಗೊಂಡ್ರೆ ಅಲ್ಲಿಂದ ಒಂದು 2-3 ಕಿಲೋಮೀಟರ್ ಹನುಮಂತ ನಗರ ಆ ಕಡೆ ಹೋಗ್ಬೇಕು ಅಂದ್ರೆ ಆಟೋದವರು 120-130 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಏನಪ್ಪ ಅದೊಂದು ಮಾಫಿಯಾ ನಡೀತದೆ. ಒಂದು ನಿಮ್ದೇ ಒಂದು ಚಿಕ್ಕದಾಗೆ ಬಸ್ಗಳು ಮುಂಬೈಲೆಲ್ಲ ಚಿಕ್ಕದಾಗೆ ಏನಪ್ಪ ಲೋಕಲ್ ಕನೆಕ್ಟಿವಿಟಿ ಬಸ್ಗಳನ್ನ ನಮ್ಗೆ ಫ್ರೀ ಬಸ್ ಬೇಡ ಸರ್, ನಮ್ಗೆ ಈ ತರ ಬಸ್ ಕೊಟ್ಟು ಹೆಣ್ಮಕ್ಳು ತುಂಬಾ ಹೆಲ್ಪ್ ಆಗುತ್ತೆ ಸರ್. ಆಮೇಲೆ ಇನ್ನೊಂದು 3ನೇ ಪ್ರಶ್ನೆ, ಲಾಲ್ಬಾಗಲ್ಲಿ ಬೆಳಗ್ಗೆ 6 ಗಂಟೆಗೆಲ್ಲ ಬಂದಿರ್ತೀನಿ. ನಾನು ತುಂಬಾ ಜನ ನೋಡಿದ್ದೀನಿ, ವಯಸ್ಸಾಗಿರೋರಿಗೆ ಹಾರ್ಟ್ ಅಟ್ಯಾಕ್ ಆ ಈ ತರ ಎಲ್ಲ ಇದೇನಪ್ಪ ಇದಾದಾಗ ಡಾಕ್ಟ್ರು ಒಬ್ರು ನರ್ಸ್ಗಳು ಒಂದಿಬ್ರು ನೀವು ಯಾವಾಗಲೂ ಇಲ್ಲಿ ನೇಮಿಸಿರಿ ಬೆಳಗ್ಗೆ 6ರಿಂದ 9 ಈ ಸಮಯದಲ್ಲಿ ಒಬ್ರು ಡಾಕ್ಟರ್ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. I will speak English. Sir, good morning, sir. It is Lalbagh is a very good facility. I come daily here and walk but I found that morning, sir, tumba dogs are there. That hills now, sir, lot of dogs are there, so it's difficult to walk. And I found that the urinal charges, he charged 5 rupees, but it should be free, or rather it should be 2 rupees. Sir, urinal charges, he charges 5 rupees, sir. This is too much, sir. Free or it should be 2 rupees, sir. Well, 5 rupees, sir, is very difficult to pay. If I come for walking now, it's difficult to pay. All urinals, sir, you make better free because old age people, they have to. And sir, dog also, hills, a lot of dogs are there, so you can't walk. Thank you. Last one, ಸರ್ ನಮಸ್ಕಾರ, ನನ್ನ ಹೆಸರು ಸೈಯದ್ ಮುಜೀಬ್ ಅಂತ. ನನ್ನ ನಂಬರು 9035005767. ಇವಾಗ ಎಲ್ರಿಗೂ ಗೊತ್ತಿರೋಂಗೆ ಬೆಂಗಳೂರಿನಲ್ಲಿ ಮುಖ್ಯವಾಗಿ ಸಂಚಾರ ದಟ್ಟಣೆ, ಅದರಲ್ಲೂ ನಮ್ಮ ಲಾಲ್ಬಾಗ್ ಬಗ್ಗೆ ಹೇಳೋದಾದರೆ ಲಕ್ಸಂದ್ರ ಸಿಗ್ನಲಲ್ಲಿ ತುಂಬ ಹೆವಿ ಟ್ರಾಫಿಕ್ ಇದೆ. ಪೀಕ್ ಅವರ್ಸಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲದಲ್ಲಿ ಆ್ಯಂಬ್ಯುಲೆನ್ಸ್ ಕೂಡ ಪಾಸ್ ಆಗೋದಕ್ಕೆ ತುಂಬ ಕಷ್ಟ ಇದೆ. ಅದಕ್ಕೆ ನನ್ನ ಒಂದು ಸಜೆಷನ್ ಏನು ಅಂದರೆ ಅಲ್ಲೊಂದು ಅಂಡರ್ ಪಾಸ್ ಯೋಜನೆ ಏನಾದ್ರು ಒಂದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸರ್ಕಾರದಿಂದ. ಮತ್ತು ಈ ಬೆಸ್ಕಾಮಿಂದ OCC ಸರ್ಟಿಫಿಕೇಟ್ ಇಲ್ಲದೆ ಏನು ಪರ್ಮಿಷನ್ ಏನು ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ಏನು ಕ್ಲಾರಿಟಿ ಇಲ್ಲ ಕೇಳಿದ್ರೆ. OCC ಸರ್ ಅದಿಲ್ಲದೆ ಏನು ಬೆಸ್ಕಾಮಿಂದ OCC ಸರ್ಟಿಫಿಕೇಟ್ ಅದೊಂದು. ಮತ್ತು ಸರ್ ಮತ್ತೆ ಇನ್ನೊಂದು ಗೃಹ ಜ್ಯೋತಿ ಅದು ಏನು ಇದಿದೆ, ಅದು 200 ಯೂನಿಟ್ ಆದಮೇಲೆ 1 ಯೂನಿಟ್ ಹೆಚ್ಚು ಆದ್ರೂ ಯಾವುದು ಫ್ರೀ ಬರಲ್ಲ ಅಂತ ಇದೆ. ಆ್ಯಕ್ಚುಲಿ ಪ್ರತಿ ತಿಂಗಳು 5ನೇ ತಾರೀಕಿಗೆ ಬರಬೇಕಾಗಿರೋ ಮೀಟರ್ ರೀಡರು 8ನೇ ತಾರೀಕಾದರೂ ಬರಲ್ಲ. ಇವಾಗ 2-3 ದಿನ ಹೆಚ್ಚಾದರೆ ಒಂದು 15ರಿಂದ 20 ಯೂನಿಟ್ ಜಾಸ್ತಿ ಆಗಿರುತ್ತೆ. ಆ ಟೈಮಲ್ಲಿ ಗೃಹ ಜ್ಯೋತಿ ಏನು ಅದು ಏನು ಸುಲಭವಾಗಿ ಸಿಗಲ್ಲ ಅದು. ಮತ್ತು ಅದಕ್ಕೆ ಫುಲ್ ಬಿಲ್ಲು ನಾವು ಪೇ ಮಾಡಬೇಕಾಗತ್ತೆ. ಅದ್ರ ಬಗ್ಗೆ ಮಾತಾಡೋಕೆ ಹೋದರೆ ನಮ್ಮೆಲ್ಲ ಎಗರಾಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಕೇರ್ ತಗೋಬೇಕು ಸರ್, ಅಷ್ಟೇ. ಧನ್ಯವಾದಗಳು. ಲಾಸ್ಟ್ 3 people. ಯಾರಾದ್ರೂ ಹೆಣ್ಣು ಮಕ್ಕಳಿದ್ರೆ ಮಾತಾಡ್ಸಿ. ಎನಿ ವುಮನ್, ಲೇಡೀಸ್, ದೇರ್ ಪ್ರಾಬ್ಲಮ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಮಾತಾಡಪ್ಪ ಸರ್. ಮೊದಲಿಗೆ ನಗರಾಭಿವೃದ್ಧಿ ಸಚಿವರಾದಂಥ DK ಶಿವಕುಮಾರ್ಗೆ ನಮಸ್ಕಾರ. ಕೆಂಪೇಗೌಡ ನೇತೃತ್ವ ಬೆಂಗಳೂರಿನ ಮಾದರಿ. ನಿನ್ನ ಹೆಸರು, ನಿನ್ನ ಫೋನ್ ನಂಬರ್? ವೆಂಕಟೇಶ್ ಅಂತ ಸರ್. ನಾನು ಫೋನ್ ನಂಬರ್ ಈ ಲಕ್ಸಂದ್ರಲ್ಲಿ ಇರೋದು 9448050681 ನನ್ನ ನಂಬರ್. ಇನ್ನೊಂದ್ಸತಿ ಹೇಳಿ. 9 ನಾನು ಯಾಕೆ ಅಂದ್ರೆ ನೀವು ಯಾರು ಮಾತಾಡಿರ್ತೀರಿ, ಬೆಳಗ್ಗೆಯಿಂದ ಯಾರು ಮಾತಾಡಿರ್ತಾರೆ ಅವ್ರ ನಂಬರ್ ತಗೊಂಡು ತಿರ್ಗಾ ನೀವೇನ್ ಹೇಳಿದಿರಿ ಅಂತ ನಮ್ಮ ಆಫೀಸರ್ ಒಬ್ರು ನಿಮ್ಮ ಹತ್ರ ಚೆಕ್ ಮಾಡಿ ರಿಪೋರ್ಟ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಕಂಡಿಡಿದು ವಾಪಸ್ಸು ನಾಗರಿಕರಿಗೆಲ್ಲ ಇಂಥ ಲಾಲ್ಬಾಗಲ್ಲಿ ಇಂಥ ಸಮಸ್ಯೆಗೆ ಪರಿಹಾರ ಕೊಟ್ಟಿದ್ದೀವಿ ಅಂತ ವಿಲ್ ರಿಪೋರ್ಟ್ ಬ್ಯಾಕ್ ಟು ಯು. ಸಂತೋಷ ಸರ್. ನಿಮ್ಮ ಡ್ಯಾಶಿಂಗ್ ನೇಚರ್ಗೆ ನನ್ನ ಕೃತಜ್ಞತೆಗಳು. ಬೆಂಗಳೂರಿನ ಮಾದರಿ ಮಾಡಬೇಕಂತ ಪ್ರತಿದಿನ ಪ್ರಯತ್ನ ಪಡ್ತಾ ಇದ್ದೀರಾ, ಅದಕ್ಕೂ ಸಂತೋಷ ಸರ್. ಬೆಂಗಳೂರು ಮಹಾನಗರ ಪಾಲಿಕೆನ ಈಗ GB ಅಂತ ಕನ್ವರ್ಟ್ ಮಾಡಿದ್ದೀರಾ. ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ದಿಕ್ಕಿನಲ್ಲಿ ಹೊಸ ಹೊಸ ಪ್ರಯತ್ನಗಳು ಮಾಡ್ತಾ ಇದ್ದೀರಾ ಸರ್. ದಯಮಾಡಿ ಬೆಂಗಳೂರು ಮಹಾನಗರ ಪಾಲಿಕೆ ಅವ್ಯವಸ್ಥೆಗಳ ಆಗರ.
ನೀವು ನಂಬಿಕೆ ನಕ್ಷೆ ಅಂತ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀರಾ. ಸುಮಾರು ಸರಿ ಅದ್ರ ಬಗ್ಗೆ ಮಾತಾಡಿದ್ದೀರಾ. ಬಟ್ ಇಲ್ಲೇ ಇದ್ದಾರೆ ನಗರ ಪಾಲಿಕೆ ಇಂಜಿನಿಯರ್ಗಳು. ಅವ್ರ ಮನೆ ಸೊತ್ತನ್ನ ಇದು ಮಾಡ್ದಂಗೆ ಏನೋ ಬರ್ಕೊಟ್ಟಂಗೆ ಮಾಡ್ತಾರೆ. ಸತ್ಯವಾಗೂ ಪಾರದರ್ಶಕತೆ ಇಲ್ಲ. ಇವಾಗ ಮಾಡ್ತಾರೋ GPL ಆದ್ರೂ ದಯಮಾಡಿ ನಾಗರಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಡಿ. ನಮ್ಮ ಕಾರ್ಪೊರೇಷನ್ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟು ಇವರು ಸತ್ಯವಾಗೂ ನಾಗರಿಕರ ಪರವಾಗಿ ಕೆಲಸ ಮಾಡೋದಿಲ್ಲ. ಅವರು ಪುಡಿ ರಾಜಕಾರಣಿಗಳು ಅಂತ ಇಂಥವ್ರ ಮಾತುಗಳಿಗೆ ಕೇಳೋದು. ಅವರು ಅಧಿಕಾರಿಗಳು ಆ ಕಚೇರಿಗಳಲ್ಲಿ ಸಿಗೋದಿಲ್ಲ. ಅವರು ಆ ಪಾರ್ಕ್ ಹತ್ರ ಒಂದೊಂದು ಕಾರಲ್ಲಿ ಕೂತಿರ್ತಾರೆ, ರೇಟ್ ಫಿಕ್ಸ್ ಮಾಡ್ತಾರೆ, ಅದ್ರ ಮೇಲೆ ಪ್ಲಾನ್ ಅನುಮೋದನೆ ಆಗುತ್ತೆ ಹೊರತು ಅವ್ರು ಯಾರು ನೀವು ಮಾತಾಡಿದ್ರೆ ಗೂಂಡಾ ಪ್ರವೃತ್ತಿ ಮಾಡ್ತಾರೆ. ಅವ್ರ ಕೆಲಸ ಆಗೋದು ಚೇಲಾಗಳ ಮುಖಾಂತರ ಹೋದ್ರೆ ಮಾತ್ರನೇ ಆಗೋದು. ದಯಮಾಡಿ ನಾವೆಲ್ಲ ಫೋರಮ್ಗಳಿಗೆ ಹೋಗಿ ಫೈಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಏನೇನೋ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೀರಾ. ನಾವು ನಿಮ್ಮನ್ನ ತುಂಬಾನೇ ಪ್ರಶಂಸೆ ಮಾಡ್ತೀರಿ. ಎವ್ರಿ ಡೇ ಬೆಂಗಳೂರು ಬಗ್ಗೆ ಮಾತಾಡ್ತೀರಾ. ನೀವು ಒಳ್ಳೆ ಸಚಿವರು ಸಿಕ್ಕಿದ್ದೀರಾ. ದಯಮಾಡಿ ಇದನ್ನ ಪಾರದರ್ಶಕತೆ ಮಾಡಿ. ಇನ್ನೊಂದು ವಿಷಯ ಏನಂದ್ರೆ, ಈ ಸಂವಿಧಾನದ ಅಡಿಯಲ್ಲಿ ಈ ಚುನಾವಣೆಗಳು ನಗರ ಪಾಲಿಕೆಗಳಾಗಲಿ ಇನ್ನೊಂದಾಗಲಿ ಅದನ್ನ ತಡೆಯೋಕ್ಕಾಗಲ್ಲ. ಬಟ್ 5 ವರ್ಷದಿಂದ ಸತ್ಯವಾಗೂ ಹೇಳ್ತೀನಿ, ನಾಗರಿಕರು ಅವ್ರ ಮನೆ ಕಟ್ಟೋದಕ್ಕೆ ಸಂತೋಷವಾಗಿ ಕಟ್ತಾರೆ. ಯಾಕಂದ್ರೆ ನಗರ ಪಾಲಿಕೆ ಸದಸ್ಯರು ಇಲ್ಲ, ಅವರು ಪಾಳೆಗಾರರ ರೀತಿ ನಡ್ಕೊಂತಾರೆ. ಚುನಾವಣೆಯಲ್ಲಿ ಗೆದ್ಮೇಲೆ ಅವ್ರ ಕೆಲಸ ಕಟ್ಟಡ ನಿರ್ಮಿಸೋರಿಗೆ ಕಾಟ ಕೊಡೋದು. ಇನ್ನ ಒಂದು 5 ವರ್ಷ ಎಲೆಕ್ಷನ್ ಮಾಡಬೇಡಿ ಸ್ವಾಮಿ. ಸತ್ಯವಾಗಿ ನೆಮ್ಮದಿಯಾಗಿರ್ತಾರೆ. ದಯಮಾಡಿ ಕೇಳ್ಕೊಂತ ಇದೀವಿ. ಅಲ್ಲೇ ಮಾತಾಡಿ, ಅಲ್ಲೇ ಮಾತಾಡಿ. ನಾನು ಸುಮಾರು 60 ವರ್ಷದಿಂದ ಲಾಲ್ಬಾಗ್ ವಾಕಿಂಗ್ ಮಾಡ್ತಾ ಇದ್ದೇನೆ. ಆಗಿರೋರಿಗೆ ಇನ್ನೂ ತುಂಬಾ ಅನುಕೂಲ ಮಾಡಿಕೊಡ್ಬೇಕು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನು ಇದು ಮಾಡಿಕೊಡ್ತೀನಿ. ಗಿಡ ಮರಗಳನ್ನು ಇನ್ನೂ ಚೆನ್ನಾಗಿ ಬೆಳೆಸಬೇಕು, ಇನ್ನೂ ಇದಾಗಬೇಕು. ಲಾಲ್ಬಾಗ್ ಜೀವನ ಇದೆ. ಬಸವನಗುಡಿ ಗಾಂಧಿ ಏರಿಯಾಗಳ ಜನಗಳಿಗೆ ಬಹಳ ಅನುಕೂಲ ಆಗುತ್ತೆ. ಅದರಲ್ಲೂ ಬಹಳ ಜನ ಬರ್ತಾ ಇದ್ದಾರೆ. ನಮಗೆ ಇನ್ನೂ ಅನುಕೂಲ ಮಾಡಿಕೊಡ್ತಾರೆ. ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ತೀನಿ. ಲಾಸ್ಟ್ ಒಂದು ನಮಸ್ಕಾರ, ಕುಮಾರ್ ಅಂತೇಳಿ 9845044405. ಸರ್, ಲಾಲ್ಬಾಗ್ ವಿಚಾರಕ್ಕೆ ಬಂದ್ರೆ, ಲಾಲ್ಬಾಗ್ ಅಲ್ಲಿ ಮೊದಲು ಅಕ್ವೇರಿಯಂ ಇತ್ತು, ಅಕ್ವೇರಿಯಂ ನಿಂತೋಗಿದೆ. ಬರ್ಡ್ ಪಾರ್ಕ್ ಇತ್ತು, ಬರ್ಡ್ ಪಾರ್ಕ್ ಇಲ್ಲ. ಈಗ ಅದೊಂದು ಮಾಡಬೇಕು. ವಾಕಿಂಗ್ ಟ್ರ್ಯಾಕ್ ಅಲ್ಲಿ ಏನಾಗಿದೆ ಅಂದ್ರೆ ಆಸ್ಫಾಲ್ಟಿಂಗ್ ಎಲ್ಲ ಕಿತ್ತೋಗಿದೆ. ಅದೊಂದು ಆಸ್ಫಾಲ್ಟಿಂಗ್ ಒಂದು ರೆಡಿ ಮಾಡಿಸ್ಕೊಡ್ಬೇಕು ಸರ್. ಆಮೇಲೆ ಸರ್ DK ಸರ್ ಆಮೇಲೆ ಈ ಸಿಬಿಳಿ ಇರ್ತಕ್ಕಂಥ ಸ್ಕೂಲ್ಗಳು ಅಡ್ಮಿಷನ್ಸ್ ಲೋಕಲಿ ಏನಾದ್ರೂ ಕೊಡ್ಬೇಕು ಸರ್. ಹೊರಗಡೆಯಿಂದ ಕೊಟ್ಬಿಡ್ತಾರೆ, ಅದೇ ಟ್ರಾಫಿಕ್ ಜಾಮ್ ಆಗೋದು ಸರ್. ಎಲ್ಲ ನಾವು ಸಿಟಿ ಸೆಂಟ್ರಲ್ಲಿ ತುಂಬಾ ಟ್ರಾಫಿಕ್ ಜಾಮ್ ಆಗ್ತದೆ. ಲೋಕಲಿ ಯಾರು ರೆಸಿಡೆನ್ಸ್ ಇರ್ತಾರೆ ಅವ್ರಿಗೆ ಸ್ಕೂಲ್ ಅಡ್ಮಿಷನ್ಸ್ ಕೊಡಬೇಕು. ದೂರದೆಲ್ಲ ಕೊಟ್ಬಿಡ್ತಾರೆ ಸರ್. ಅದರಿಂದ ಟ್ರಾಫಿಕ್ ಜಾಸ್ತಿ ಆಗ್ತದೆ. ಒಂದು. ಎರಡನೇದು, ಈ ಇನ್ವರ್ಡ್ ಟ್ರಾಫಿಕ್ ಇದೆಯಲ್ಲ ಸರ್, ಔಟ್ವರ್ಡ್ ಟ್ರಾಫಿಕ್ ಆಗಬೇಕು. ಡಿಸೆಂಟ್ರಲೈಸ್ ಮಾಡಬೇಕು. ಎಲ್ಲನೂ ಡಿಸೆಂಟ್ರಲೈಸ್ ಮಾಡಿ ಆಫೀಸಸ್ ಎಲ್ಲ ಹೊರಗಡೆ ಪೆರಿಫೆರಿಗೆ ಹಾಕೋಬೇಕು ಸರ್. ಆನ್ ರಿಂಗ್ ರೋಡ್ ಹಾಕೋಬೇಕು. ಕೋರ್ಟ್ಸು, DC ಆಫೀಸು ಎಲ್ಲ ಔಟ್ ಸೈಡ್ ಆಗ್ತದೆ. ಇನ್ವರ್ಡ್ ಟ್ರಾಫಿಕ್ ಇರೋದು ಔಟ್ ಸೈಡ್ ಹೋಗ್ತದೆ ಸರ್. ಸಿಟಿ ಸೆಂಟರ್ ಬರ್ದಂಗೆ ಮಾಡಬೇಕು ಸರ್. ಆಮೇಲೆ ತಮ್ಮ ಟನಲ್ ರೋಡ್ ತುಂಬಾ ಚೆನ್ನಾಗಿದೆ. ಅದು ಬರ್ದಿದೆ ಕುಮಾರ್ ಅಂತ. ಆಮೇಲೆ ಇಲ್ಲಿ ಕನಕಂಪಾಳಿಯಿಂದ ಹೋಗೋ ರೋಡ್ ಸರ್, ಅಶೋಕಪ್ಪಲಿಂದ ಸ್ಟ್ರೈಟ್ ಹೋಗ್ಬೇಕು ಸರ್. ಡಬಲ್ ರೋಡ್ ಅಲ್ಲಿ ಎಂಡ್ ಆಗುತ್ತೆ. ಒಂದು 500 ಮೀಟರ್ ಆದ್ಮೇಲೆ ಎಂಡ್ ಆಗ್ಬಿಡುತ್ತೆ ಅದು. ಅದು ಹಂಗೆ ಕಂಟಿನ್ಯೂ ಮಾಡಿದ್ರೆ ಜಾಯಿನ್ ಹೊಸ ರೋಡ್ ಸರ್. ಅದು ಮಾಡಿದ್ರೆ ತುಂಬಾ ಟ್ರಾಫಿಕ್ ಕಮ್ಮಿ ಆಗ್ತದೆ ಸರ್. ಈ ರೋಡ್ಗೆಲ್ಲ ರೋಡ್ ಕಮ್ಮಿ ಆಗ್ತದೆ ಹೊಸ ರೋಡ್ ಈ ಕಡೆಯಿಂದ. ಯಾಕೆಂದ್ರೆ ಎಲ್ಲ ಹೆಣ್ಮಕ್ಳು ನಿಮ್ ವಾಯ್ಸ್ ಇದೆ, ಅವ್ರ ವಾಯ್ಸ್ ಇಲ್ಲ ಅನ್ನೋದು ಬೇಡ. ಪ್ಲೀಸ್, ಯು ಆರ್ ಮೋಸ್ಟ್ ವೆಲ್ಕಮ್. ಹೇಳಮ್ಮ ತಾಯಿ. ಸರ್, ನನ್ನ ಹೆಸರು ಸೀಮಾ ಅಂತ. ಮೇಡಮ್ ಈ ಕಡೆ ಫೋನ್ ನಂಬರ್ ಹೇಳಮ್ಮ. 9632163838. ಬರ್ಕೊಳ್ಳಿ. 9632163838. ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ಮೇಲೆ ತುಂಬಾ ಚೆನ್ನಾಗಿದೆ ಸರ್. ಲಾಲ್ಬಾಗ್ ತುಂಬಾ ನೋಡ್ಲಿಕ್ಕೆ ಚೆನ್ನಾಗಿದೆ. ಖುಷಿ ಆಗುತ್ತೆ ನಾವು ಯಂಗ್ಸ್ಟರ್ಸ್ ನೋಡ್ಲಿಕ್ಕೆ. ಇನ್ನೊಂದು ಸ್ವಲ್ಪ ಏನಾದರೂ ಇಂಪ್ರೂವ್ಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು
ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.